ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮಿಂಚುಳ್ಳಿ ಪವಿತ್ರ ಕೂಡ ಫುಲ್ ಸೈಲೆಂಟ್ ಆಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಲಿಪ್ಸ್ಟಿಕ್ ರಾಣಿ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾಳಂತೆ. ಈ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಿಂಚುಳ್ಳಿ. ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖನೇ ತೋರಿಸಲ್ಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡವ್ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡವ್ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮಿಂಚುಳ್ಳಿ ಪವಿತ್ರ ಕೂಡ ಫುಲ್ ಸೈಲೆಂಟ್ ಆಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಲಿಪ್ಸ್ಟಿಕ್ ರಾಣಿ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾಳಂತೆ. ಈ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಿಂಚುಳ್ಳಿ. ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖನೇ ತೋರಿಸಲ್ಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡವ್ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡವ್ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮಿಂಚುಳ್ಳಿ ಪವಿತ್ರ ಕೂಡ ಫುಲ್ ಸೈಲೆಂಟ್ ಆಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಲಿಪ್ಸ್ಟಿಕ್ ರಾಣಿ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾಳಂತೆ. ಈ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು
ಮಳ್ಳಿ ಮಳ್ಳಿ ಮಿಂಚುಳಿ ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖಾನೇ ತೋರಿಸಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡೌ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡೌ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮಿಂಚುಳ್ಳಿ ಪವಿತ್ರ ಕೂಡ ಫುಲ್ ಸೈಲೆಂಟ್ ಆಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಲಿಪ್ಸ್ಟಿಕ್ ರಾಣಿ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾಳಂತೆ. ಟಿ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಳ್ಳಿ ಮಿಂಚುಳಿ ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖಾನೇ ತೋರಿಸಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡೌ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡೌ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.